ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸಂಡೇ ಬೆಳಗ್ಗೆಯಿಂದ ಚೆನ್ನಾಗಿ ನಿದ್ದೆ ಮಾಡಿ ಎದ್ದೇಳೋ ಅಷ್ಟೊತ್ತಿಗೆ ಸಾಯಂಕಾಲ ಆಗಿತ್ತು. ನನ್ನ ಫ್ರೆಂಡ್ ಕಾಲ್ ಮಾಡಿ ಮನೆ ಹತ್ರ ಬಾ ಅಂತ ಅಂದ. ಸೊ ತುಂಬ ದಿನ ಆದಮೇಲೆ ಅವ್ರ ಮನೆ ಹತ್ರ ಹೋಗ್ತಿದ್ದೆ. ನೋಡಿದ್ರೆ ಗಾಡಿ ಫುಲ್ ಧೂಳಾಗಿತ್ತು. ಧೂಳು ಒರೆಸ್ಕೊಂಡು ಮತ್ತೆ ಅವ್ರ ಮನೆ ಹತ್ರ ಹೊಂಟೆ. ಅರಿಯಲ್ಲಿ ಚಿಕನ್ನು ಮತ್ತು ಬಿರಿಯಾನಿ ಮಾಡ್ತಾಯಿದ್ದೀವಿ, ನಮ್ಮ ಮನೆಗೆ ಬಾ ಅಂತ ಅಂದ. ಅದಕ್ಕೋಸ್ಕರ ನಾನು ಹೋದೆ. ನಾನು ತಿನ್ನಲ್ಲ, ಆದರೂ ಸುಮ್ಮನೆ ನೋಡೋಣ ಅಂತ ಹೋದೆ. ಸೊ ಅವ್ರ ಮನೆ ಹತ್ರ ಬಂದೆ. ನೋಡಿದ್ರೆ ಪಾರ್ಕಿಂಗ್ ಮಾಡೋಕ್ಕೆ ಜಾಗನೇ ಇಲ್ಲ ರೋಡಲ್ಲಿ. ಎಲ್ಲರೂ ಆಗಲೇ ಬಂದುಬಿಟ್ಟಿದ್ದಾರೆ. ಸೊ ಮನೆ ಒಳಗೆ ಹೋಗಿ ನೋಡಿದ್ರೆ ಎಲ್ಲ ಚಿಲ್ ಮಾಡ್ತಿದ್ರು. ಇದು ಕ್ಯಾಡಬಮ್ಸ್ ಫ್ಯಾಬ್ಲೋ ಎಸ್ಕೋಬಾರ್. ಈ ಎಣ್ಣೆ ಹೊಡೆದಂಗೆ ಇರುತ್ತೆ. ಆಗಲೇ ಎಣ್ಣೆ ಹೊಡೆದು ಬಿಟ್ಟೈತೆ. ಸೊ ಲಕ್ಕಿನ ಆಟ ಆಡಿಸಿ ನಾನು ನನ್ನ ಫ್ರೆಂಡು ಆಚೆ ಅಂಗಡಿಗೆ ಹೋಗೋಣ ಅಂತ ಬಂದ್ವಿ. ಅದು ಏನು ಅಂಗಡಿ ಅಂತ ನೀವೇ ನೋಡಿ. ಅದು ಜೈ ಮಾರುತಿ ವೈನ್ಸ್. ಸೊ ಇವತ್ತು ತೀರ್ಥ ತಗೊಳ್ಳೋ ಪ್ರೋಗ್ರಾಮ್ ಇತ್ತು. ಅದಕ್ಕೋಸ್ಕರ ಯಾರ್ಯಾರಿಗೆ ಏನೇನು ಬೇಕು ಅಂತ ಕೇಳಿಕೊಂಡು ಬಂದ್ವಿ ಒಳಗಡೆ. ಯಾರ್ಯಾರಿಗೆ ಏನೇನು ಬೇಕು ಎಲ್ಲ ತಗೊಂಡು ಆಚೆ ಬಂದ್ವಿ. ಸೊ ಆಚೆ ಬಂದು ಮನೆ ಹತ್ರ ಹೋಗೋ ಅಷ್ಟೊತ್ತಿಗೆ ಮನೆ ಹತ್ರ ಬಂದಮೇಲೆ ನೋಡಿದ್ರೆ ನಮ್ಮ ದರ್ಶನ್ ಚಿಕನ್ ತೊಳಿತಿದ್ದ. ಆಮೇಲೆ ನಮ್ಮ ಲಿಕ್ಕಿ ಟೊಮೊಟೊ ಕಟ್ ಮಾಡ್ತಿದ್ದ. ಸೊ ಎಲ್ಲ ಒಗ್ಗರಣೆ ಎಲ್ಲ ರೆಡಿ ಮಾಡ್ಕೊಂಡ ದರ್ಶನು. ನೋಡಿದ್ರೆ ನಮ್ಮ ರಾಕಿ ಬೇರೆ ಬಂದಿದ್ದ, ನಮ್ಮ ಅಂಡ್ ರಾಕಿ ಇವನು. ಕಿರಣ ನೋಡಿದ್ರೆ ಆಗಲೇ ತೀರ್ಥ ಹಾಕ್ಕೊಂಡು ಫುಲ್ ಆಗೋಗಿದ್ದ. ಲಿಕ್ಕಿನ ಎತ್ಕೊಂಡು ಮುತ್ತು ಕೊಡ್ತಿದ್ದ. ಅಷ್ಟರಲ್ಲೇ ಚಿಕನ್ನು ರೆಡಿ ಆಗಿತ್ತು, ಬೇಯ್ತಾ ಇತ್ತು ನೋಡಿ. ಸೊ ನೋಡೋ ಅಷ್ಟೊತ್ತಿಗೆ ಬಿರಿಯಾನಿ ರೆಡಿ ಆಗೋಯ್ತು. ಬಿರಿಯಾನಿ ರೆಡಿ ಆಗಿದ ತಕ್ಷಣ ನೋಡಿದ್ರೆ ನಮ್ಮ ಚಂದು ಬಂದ. ನಮ್ಮ ಚಂದುಗೂ ಹಾಯ್ ಹೇಳಿ ಸೊ ಎಲ್ರಿಗೂ ಒಂದು ಸತಿ ಮಾತಾಡಿಸ್ಕೊಂಡು ನಾನು ಮನೆ ಹತ್ರ ಹೊರಟೆ. ಸೊ ತುಂಬ ದಿನ ಆಗೋಗಿತ್ತು. ಎಲ್ಲರೂ ಮೀಟ್ ಮಾಡಿ ಎಲ್ಲರೂ ಮಾತಾಡಿಸಿ ಖುಷಿಯಾಗಿದ್ದು. ಸೊ ಎಲ್ಲರೂ ಮಾತಾಡಿಸ್ಕೊಂಡು ಮನೆ ಹತ್ರ ಬಂದೆ. ಮನೆ ಹತ್ರ ಬಂದು ಗಾಡಿ ನಿಲ್ಲಿಸ್ಬಿಟ್ಟು ಮನೆ ಒಳಗೋದೆ. ಸೊ ಇಷ್ಟೇ ಫ್ರೆಂಡ್ಸ್, ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಜೈ ಶ್ರೀರಾಮ್.